ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 50ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಕುಲದೇವತಾಯ ನಮಃ, ಶ್ರೀ ಶ್ರೀಪಾಸಿ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ಬಾಲಾರ್ಕೃಪಮೀಂದ್ರ ನೀಲಜಟಲಂ ಭಸ್ಮಾಂಗರಾಗೋಜಲಂ ಶಾಂತಂ ನಾದವಿಲ್ಲ ಚಿತ್ತಪನು ಶಾರ್ದೂರ್ಚರ್ಮಂ ಬ್ರಹ್ಮಜ್ಞೇಸನಕಾದಿ ಪರಿವೃತಂ ಸಿದ್ಧೈ ಸಮಾನಕಂ ದತ್ತಾತ್ರೇಯ ಉಪಾಸ್ಮೇರ ದೇವದ ದೇಹ ಸದಾ ಯೋಗಿವಿ. ಈ ಹಿಂದೆ 49ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಭಕ್ತರಿಗೆ ತ್ರಿಸ್ಥಲಿಯನ್ನು ತೋರಿಸ್ತೀನಿ ಅಂತ ಸಂಗಮಕ್ಕೆ ತೋರಿಸಿ, ಅಲ್ಲಿ ಈ ಸಂಗಮವು ಪ್ರಯಾಗಕ್ಕೆ ಸಮಾನವಾದದ್ದು, ಈ ಷಟ್ಕುಲ ತೀರ್ಥವು ಪ್ರಯಾಗದಕ್ಕಿಂತ ಹೆಚ್ಚು ಪವಿತ್ರವಾದದ್ದು, ಮತ್ತು ಇಲ್ಲಿ ಭೀಮಾಮರಜ ಸಂಗಮವು ಗಂಗಾ ಯಮುನಾ ಅಷ್ಟೇ ಪವಿತ್ರವಾದದ್ದು ಅಂತ ಹೇಳಿ 8 ತೀರ್ಥಗಳನ್ನು ತೋರಿಸಿ ಇಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತದೆ ಅಂತ, ವ್ಯಾಧಿಗಳು ನಿರ್ಮೂಲವಾಗುತ್ತದೆ ಅಂತ ಹೇಳಿದರು. ಈ 50ನೇ ಅಧ್ಯಾಯದಲ್ಲಿ ನಾಮಧಾರಕ ಗುರುಗಳ ಲೀಲೆಯನ್ನು ಕೇಳಲಾಗಿ ಸಿದ್ಧಯೋಗಿಗಳು ಹೇಳಲು ಪ್ರಾರಂಭಿಸುತ್ತಾರೆ. ವೈಡೂರು ನಗರವನ್ನು ಯಮನರಾಜ ಪಾಲಿಸುತ್ತಿದ್ದ. ಅವನು ನಮ್ಮ ದೇವತೆಗಳನ್ನು, ಪುಣ್ಯಕ್ಷೇತ್ರಗಳನ್ನು, ಸದ್ಬ್ರಾಹ್ಮಣರನ್ನು ಆಧರಿಸುವನು. ಆದರೆ ಯವನ ಮತ ಗುರುಗಳವರಿಗೆನವರು, ನೀನು ತಮ್ಮ ಧರ್ಮವನ್ನು ಆಚರಿಸಬೇಕು, ಬೇರೆ ಧರ್ಮ ಆಚರಿಸಬಾರದು ಅಂದಾಗ ಅವನು ಹೇಳ್ತಾ ಇದ್ರು. ಅವರೇನು ಹೇಳ್ತಾ ಇದ್ರು, ಈ ಹಿಂದೂ ಧರ್ಮದಲ್ಲಿ ಶಿಲೆಗಳನ್ನು ಪೂಜಿಸ್ತಾರೆ ಮತ್ತು ಅಶ್ವತ್ಥ ವೃಕ್ಷವನ್ನು ದೇವರಂತಾರೆ ಅವರು ಅಂತ. ಆಗ ರಾಜ ಹೇಳುವನು, ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ಭಗವಂತನೇ, ಎಲ್ಲ ಜೀವಿಗಳು ಅವನ ಮಕ್ಕಳೇ, ಎಲ್ಲ ಪ್ರಾಣಿ ಸಕಲ. ನಮ್ಮ ಧರ್ಮಕ್ಕೆ ಮೂಲ ಗ್ರಂಥ ಹೇಗಿದೆಯೋ ಅವರಿಗೆ ವೇದಗಳು ಕೂಡ ಸತ್ಯವೇ ಹೇಳುತ್ತವೆ. ಈಗ ಅಂತ ಈ ಭೇದ ಬುದ್ಧಿಯಿಂದ ಭಗವಂತನಿಗೆ ಅಪಚಾರ ಮಾಡಿದಾಗುತ್ತೆ. ನಾವು ಅದನ್ನು ಭೇದ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ ರಾಜ. ಆ ಯವನ್ ರಾಜ ಅಂತಾನೆ, ಅವರಲ್ಲಿ ಕರ್ಮಾನುಸಾರವಾಗಿ ದೇವರೇ 4 ವರ್ಣಗಳಾಗಿ ಮಾನವರನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾರೆ ಅವರು. ಆಗ ರಾಜ ಹೇಳ್ತಾನೆ, ಈ ದೇಹದಲ್ಲಿ ಹೇಗೆ ಅವಯವಗಳಿವೆ, ಅದೇ ಥರ ಆಯಾ ಅವಯವಗಳು ಅವುಗಳ ಕೆಲಸವನ್ನು ಮಾಡಲು ಸಮರ್ಥಿಸಿರುತ್ತವೆ. ಯಾಕಂದರೆ ಕಣ್ಣಿನ ಕೆಲಸ ಮಾಡುತ್ತೆ, ಕಿವಿ ಕೆಲಸ ಮಾಡುತ್ತೆ, ಬೇರೆ ಅವಯವ ಬೇರೆ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ ರಾಜ ಆ ಧರ್ಮಗುರುಗಳಿಗೆ. ಈಗ ಮಕ್ಕಳಿಗೆ ದೊಡ್ಡ ದೊಡ್ಡ ಅಕ್ಷರಗಳನ್ನು ತಿದ್ದಿಸಿ, ಆಮೇಲೆ ಈಗ ಆ ಥರ, ಅದೇ ತರಹ ಪಾಮರರಿಗೆ ಈ ಒಂದೇ ಸಾರಿ ಮಕ್ಕಳಿಗೆ ದೊಡ್ಡ ಪುಸ್ತಕ ಕೊಟ್ಟರೆ ಎಲ್ಲಿ ಓದೋಕ್ಕಾಗತ್ತೆ? ಓಕೆ, ದೊಡ್ಡ ದೊಡ್ಡ ಅಕ್ಷರಗಳನ್ನು ತಿದ್ದಿಸ್ತಾರೆ ದೊಡ್ಡ. ಅದೇ ಥರ ಪಾಮರರಿಗೆ ಏಕಾಗ್ರತೆ ಪಡೆಯಲು ವಿಗ್ರಹ ಆರಾಧನೆ ಅವಶ್ಯಕ. ಮೊದಲು ಅಂದರೆ ಮೂರ್ತಿ ಪೂಜೆ. ಮಂದ ಬುದ್ಧಿಯವರಿಗೆ ಇದೊಂದು ಸಾಧನೆ. ಮುಂಚೆ ಏಕಾಗ್ರತೆಯನ್ನು ತರಿಸಿ ಆಮೇಲೆ ಧ್ಯಾನ ಮಾಡಬಹುದು. ಮೊದಲು ಮೂರ್ತಿ ಪೂಜೆ ಮಾಡಿ ಏಕಾಗ್ರತೆ ತರಿಸಿ ಭಕ್ತಿಯನ್ನು ಉಂಟು ಮಾಡಿ ಆಮೇಲೆ ಧ್ಯಾನ ಮಾಡಬೇಕು ಅಂತ ಹೇಳ್ತಿರ್ತಾನೆ ರಾಜ. ಅವ್ರದ್ದು ಸರಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ವೇದಗಳನ್ನು ಮತ್ತು ಪವಿತ್ರ ಗ್ರಂಥಗಳನ್ನು ಆಚರಿಸುವ ಬ್ರಾಹ್ಮಣರನ್ನು ಗೌರವಿಸಬೇಕಾದದ್ದೇ ಅಂತ ಹೇಳ್ತಾನೆ ರಾಜ. ಒಂದು ಸಲ ಮ್ಲೇಚ್ಛ ರಾಜ, ಅವನಿಗೆ ತೊಡೆಗೆ ದೊಡ್ಡ ಹುಣ್ಣಾಗಿರುತ್ತೆ. ಯಾವ ಚಿಕಿತ್ಸೆ ಮಾಡಿದರೂ ಕಡಿಮೆ ಆಗಲ್ಲ. ನಿದ್ರಾ ಆಹಾರ ಬಿಟ್ಟಿರ್ತಾನೆ. ಅದನ್ನು ನಿವಾರಣೆಗೋಸ್ಕರ ಒಬ್ಬ ಸದಾಚಾರ ಬ್ರಾಹ್ಮಣನ ಕರೆದು ಕೇಳ್ತಾನೆ, ಇದಕ್ಕೆ ಏನು ಮಾಡಬೇಕು ನಿವಾರಣೆ ಅಂದಾಗ ಅವನು ಹೇಳ್ತಾನೆ, ನಾನು ಹೇಳಿದ್ರೆ, ಆ ಉಪಾಯ ಹೇಳಿದರೆ ನೀನು ಯವನ, ನಾನು ಬ್ರಾಹ್ಮಣ. ಅದು ಗೊತ್ತಾದರೆ ಈ ಲೋಕ ನಮ್ಮನ್ನು ಜೀವಂತವಾಗಿ ಇಡಲ್ಲ. ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಹೇಳ್ತಾನೆ ಬ್ರಾಹ್ಮಣ, ನೀನು ಜನ್ಮದಲ್ಲಿ ಪಾಪ ಮಾಡಿದ್ದರಿಂದ ಈ ವ್ಯಾಧಿಗೆ ಕಾರಣ. ಇದು ನಿವಾರಣೆ ಅಂದರೆ ನಿನ್ನವರಿಗೆ ತಿಳಿಯದ ಹಾಗೆ ವಿದರ್ಭ ನಗರದ ಸಮೀಪದಲ್ಲಿ ಪಾಪನಾಶ ತೀರ್ಥಕ್ಕೆ ಹೋಗು, ಅಲ್ಲಿ ಸ್ನಾನ ಮಾಡು, ದಾನ ಮಾಡು, ನಿನಗೆ ಇದು ಪರಿಹಾರವಾಗುತ್ತದೆ. ಪಾಪನಾಶ ತೀರ್ಥಕ್ಕೆ ಹೋದರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾನೆ ಬ್ರಾಹ್ಮಣ. ಅಲ್ಲಿ ಹೋಗ್ತಾನೆ ರಾಜ ಪಾಪನಾಶ ತೀರ್ಥಕ್ಕೆ. ತಮ್ಮ ಸ್ವಲ್ಪವೇ ಪರಿಹಾರದಿಂದ ಹೋಗ್ತಾನೆ, ಯಾಕಂದರೆ ಭಾಳ ಜನರಿಗೆ ಕರ್ಕೊಂಡು ಹೋಗಲ್ಲ. ಅಲ್ಲಿ ಒಬ್ಬರು ಅವನಿಗೆ ಸಾಧುಗಳ ದರ್ಶನವಾಗುತ್ತದೆ. ಒಬ್ಬರು
ಯತಿಗಳು ಕಾಣಿಸ್ಕೋತಾರೆ ಅಲ್ಲಿ ಪಾಪನಾಶ ತೀರ್ಥದಲ್ಲಿ. ಅಲ್ಲಿ ಕೇಳ್ತಾರೆ, ತನ್ನ ತೋರಿಸ್ತಾನೆ ಋಣವನ್ನು. ಅವರೊಂದು ಹೇಳ್ತಾರೆ, ಇದಕ್ಕೆ ಒಂದು ಕತೆ ಹೇಳ್ತಾರೆ ಅವರು ಗುರುಗಳು, ಯತಿಗಳು ಒಬ್ಬರು ಸಾಧು ಸಿಕ್ಕಿರ್ತಾರೆ ಅಲ್ಲಿ. ಹಿಂದೆ ಅವಂತಿಪುರದಲ್ಲಿ ಒಬ್ಬ ಬ್ರಾಹ್ಮಣನು ಪಿಂಗಳ ಎಂಬ ವೇಶ್ಯೆಗೆ ವಶನಾಗಿ ತನ್ನ ಸ್ವಧರ್ಮವನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ಆ ವೇಶ್ಯೆ ಮನೆಯಲ್ಲಿ ಯಾವಾಗಲೂ ಕುಡಿದು ಬಿದ್ದಿರುತ್ತಿದ್ದನು. ಒಂದು ಸಾಯಂಕಾಲ ಋಷಭಯೋಗಿ ಹೋಗ್ತಾ ಇರ್ತಾರಲ್ಲಿ. ಆ ವೇಶ್ಯೆ ಆ ಯೋಗಿಗಳನ್ನು ಕರೆದು ಪಾದಪೂಜೆ ಮಾಡಿ ನಮಸ್ಕರಿಸಿ ಪೂಜಿಸಿ ಊಟ ಬಿಟ್ಟು ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಋಷಭಯೋಗಿ. ಮರುದಿನ ಆ ಬ್ರಾಹ್ಮಣನು ಯೋಗಿಗಳನ್ನು ಪೂಜಿಸ್ತಾನೆ ಅವಳ ಜೊತೆಗೆ. ಸ್ವಲ್ಪ ದಿವಸದಲ್ಲಿ ಆ ಬ್ರಾಹ್ಮಣ ಸತ್ತು ಹೋಗ್ತಾನೆ, ಪರಿವರ್ತನೆ ಆಗ್ತಾನೆ. ಆದರೆ ಅವನು ಬದಲಾಗ್ತಾನೆ. ಮರುಜನ್ಮದಲ್ಲಿ ಅವನು ದಶಾರ್ಣ ದೇಶದಲ್ಲಿ ವಜ್ರ ಬಾಹು ಎಂಬ ರಾಜದ ಪಟ್ಟದ ರಾಣಿ ಸುಮತಿ ದೇವಿಯ ಗರ್ಭದಲ್ಲಿ ಸೇರಿದ. ಅಲ್ಲಿ ಸೇರಿದ. ಈ ದಶಾರ್ಣ ರಾಜ್ಯದ ಪಟ್ಟದ ರಾಣಿಯವಳು ಅಲ್ಲಿ ಅವನು ಗರ್ಭ ಸೇರಿದಾಗ ಇವಳಿಗೆ ಗಂಡು ಮಗು ಆಗುತ್ತೆ ಅಂತ ಎರಡನೇ ಒಬ್ಬಳು ಹೆಂಡತಿ ಇರ್ತಾಳೆ ಆ ರಾಜನಿಗೆ. ಅವಳು ವಿಷ ಕೊಡ್ತಾಳೆ ಈ ಮೊದಲೇ ಪಟ್ಟದ ರಾಣಿಗೆ. ಹಾಗೆ ಸ್ಪ್ರೇಯ ತಪ್ಪಿ ಬಿದ್ದು ಹೋಗ್ತಾಳೆ. ಆದರೆ ಆ ಗರ್ಭಪಿಂಡಕ್ಕೆ ಏನು ಪ್ರಾಣಾಪಾಯವಾಗುವುದಿಲ್ಲ. ಮಗು ಹುಟ್ಟಿದ ಮೇಲೆ ಆ ಮಗುಗೂ ಮತ್ತು ಈ ತಾಯಿಗೂ ಹುಣ್ಣುಗಳಿರುತ್ತೆ. ಎಂಥದ್ದು ಹುಣ್ಣುಗಳಂದರೆ ಕೀವ ಸೋರುತ್ತ ದುರ್ವಾಸನೆ ಬರ್ತಾ ಇರುತ್ತೆ. ರಾಜ ಏನು ಮಾಡ್ತಾನೆ, ಅವರಿಬ್ಬರನ್ನ ಕರ್ಕೊಂಡು ಕಾಡಿನಲ್ಲಿ ಬಿಟ್ಟುಬಿಡ್ತಾನೆ. ಆ ಮಗುವನ್ನು ಎತ್ತಿಕೊಂಡು ತಿರುಗಾಡ್ತಾ ಇರ್ತಾಳೆ ಪಾಪ ಕಾಡಿನಲ್ಲಿ. ನೀರು ಕುಡಿಯಲು ಒಂದು ಕಾಲುವೆ ಹತ್ರ ಹೋದಾಗ ಅಲ್ಲಿ ಕೆಲವು ಸ್ತ್ರೀಯರು ನೀರಿಗೆ ಬಂದಾಗ ಕೇಳ್ತಾರೆ, ನಿಮ್ಮ ಪ್ರಾಂತದ ರಾಜನ ಯಾರು ಅಂದಾಗ ಅವ್ರು ಹೇಳ್ತಾರೆ, ಪದ್ಮಾಕರ ಎಂಬ ವೈಶ್ಯ ತುಂಬ ಧರ್ಮಾತ್ಮ ಅವನು. ಅವನ ಹತ್ರ ಹೋಗಿ ತನ್ನ ವೃತ್ತಾಂತವೆಲ್ಲ ಹೇಳ್ಕೊಳ್ತಾಳೆ. ಆಗ ಆ ರಾಜ ಅವಳ ಮಗನಿಗೆ ಚಿಕಿತ್ಸೆ ಮಾಡಿಸಿದರೆ ಆ ಮಗು ಸತ್ತು ಹೋಗ್ಬಿಡುತ್ತೆ. ಆವಾಗ ಅಲ್ಲಿ ಋಷಭಯೋಗಿಗಳು ಬರ್ತಾರೆ ಅದೇ ಸಮಯದಲ್ಲಿ. ಆವಾಗ ಅವಳು ಅಳುತ್ತಿರೋ ಋಷಭಯೋಗಿ, ನೀನು ಯಾಕೆ ದುಃಖಿಸುತ್ತಿದ್ದೀಯಾ, ಹುಟ್ಟಿದವನು ಸಾಯಲೇಬೇಕು ಅಂತ ಅವಳು ತತ್ವ ಹೇಳಿದರೆ ಅವಳಂತಾಳೆ, ನಾನೊಬ್ಬ ಮಹಾರಾಜನ ರಾಣಿ, ಈ ಥರ ಸ್ಥಿತಿ ಬಂದಿದೆ ನನಗೆ, ನನ್ನ ಮಗನೊಂದಿಗೆ ಇರಬೇಕಂದ್ರೆ ಮಗನೂ ಸತ್ತು ಹೋಗಿದ್ದಾನೆ ಅಂತ ಅಳ್ತಾಳೆ. ಅವ್ರ ಪಾದ ಮೇಲೆ ಬಿದ್ದು. ಆಗ ಋಷಭಯೋಗಿ ಏನು ಮಾಡ್ತಾರೆ, ಒಂದು ಸ್ವಲ್ಪ ಭಸ್ಮ ತೆಗೆದುಕೊಂಡು ಆ ಶವದ ಮೇಲೆ ಚೆಲ್ತಾರೆ. ತಕ್ಷಣ ಅವನು ಎದ್ದು ಕೂತ್ಕೊಂಡು ಆ ಮಗು ಜೀವ ಬಂದು ಶರೀರವೆಲ್ಲ ಆ ಹುಣ್ಣುಗಳೆಲ್ಲ ಹೋಗಿ ಕಾಯಿಲೆ ಮಾಯವಾಗುತ್ತೆ. ಆ ಯೋಗಿ ಅವಳಿಗೆ ಸ್ವಲ್ಪ ಭಸ್ಮ ಕೊಟ್ಟು ಅದನ್ನು ಧಾರಣೆ ಮಾಡಿ ಅಂಥೇಳಿ, ನಿಮ್ಮ ಶರೀರ ವಜ್ರ ಸಮಾನ ಆಗುತ್ತೆ, ಈ ಮಗು ಇದ್ದಾನಲ್ಲ ಮುಂದೆ ಅವನು ಪರಾಕ್ರಮವಂತನಾಗಿ ಗುಣವಂತನಾಗಿ ರಾಜನಾಗುತ್ತಾನೆಂದು ಆಶೀರ್ವಾದಿ ಹೊರಟು ಹೋಗ್ತಾರೆ ಋಷಭಯೋಗಿ. ಅದಕ್ಕೆ ರಾಜ, ನೀನು ಸಾಧು ದರ್ಶನದಿಂದ ನಿನ್ನ ಈ ಋಣ ಮಾಯವಾಗುತ್ತದೆ. ಅವನು ಗಂಧರ್ವಪುರದಲ್ಲಿ ಶ್ರೀ ಗುರುಗಳು ಕುರಿತು ಹೇಳ್ತಾನೆ. ಅವನು ಸಾಧುಗಳು ಹೇಳ್ತಾರೆ ಅಲ್ಲಿ ಹೋಗು ಅಂತ. ಆ ಮೇಲ್ಚಾರ್ಜ ಕೂಡಲೇ ಗಾಣಗಾಪುರಕ್ಕೆ ಹೋಗುವಷ್ಟರಲ್ಲಿ ಗುರುಗಳು ನಿಶ್ಚಯಿಸ್ತಾರೆ. ಏನು ಗೊತ್ತಾ, ಬೃಹಸ್ಪತಿ ಸಿಂಹರಾಶಿಯಲ್ಲಿ ಅಲ್ಲಿ ಹೋಗಿ ಕೇಳ್ತಾನೆ ಗುರುಗಳು ಎಲ್ಲಿದ್ದಾರೆ ಅಂತ. ಸಂಗಮಕ್ಕೆ ಹೋಗಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ, ಬರ್ತಾರೆ ಮಧ್ಯಾಹ್ನ ಮಠಕ್ಕೆ ಅಂತ ಹೇಳ್ತಾರೆ. ಬೃಹಸ್ಪತಿ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಗೌತಮಿ ನದಿಗೆ ಪುಷ್ಕರ ಬರುತ್ತದೆ. ಆಗ ಆ ನದಿಯಲ್ಲಿ ಸ್ನಾನ ಮಾಡೋಕ್ಕೆಂದು ಹೇಳಿ ಆ ಜಾಗ ಬಿಟ್ಟು ಹೋಗೋಣ ಎಂದು ನಿಶ್ಚಯಿಸಿರ್ತಾರೆ. ಗುರುಗಳು ಹೊರಡ್ತಾರೆ. ಅವಾಗ ಅವನು ಆ ಸಂಗಮಕ್ಕೆ ಹೋಗ್ತಾನೆ. ಹೆಂಡತಿ ಮಕ್ಕಳನ್ನ ಅಲ್ಲೇ, ಪರಿವಾರನ ಅಲ್ಲೇ ಬಿಡ್ತಾನೆ. ಗಾಣಗಾಪುರ ತಾನೇ ಒಬ್ಬನೇ ಹೋಗ್ತಾನೆ ಪಲ್ಲಕ್ಕಿಯಿಂದ ಹಿಡಿದು. ಸ್ವಾಮಿ ದರ್ಶನ ತೆಗೆದುಕೊಂಡು ಕೈ ಕಟ್ಟಿ ನಿಲ್ತಾನೆ ಸ್ವಾಮಿ ಗುರುಗಳ ಮುಂದೆ. ಗುರುಗಳೇ, ಗುರುಗಳನ್ನ ನೋಡಿದ ತಕ್ಷಣ ಹಿಂದಿನ ಜನ್ಮದ ಅರಿವಾಗುತ್ತೆ ಅವನಿಗೆ. ನೀವು ನಮ್ಮ ಶ್ರೀಪಾದ ಶ್ರೀವಲ್ಲಭರಲ್ಲವೇ ಅಂತಾನೆ. ನಾನು ನಿಮ್ಮ ಶಿಷ್ಯ, ನಿಮ್ಮ ಭಕ್ತ ಅಗಸರವನು. ಆಗ ನಾನು ರಾಜವೈಭವಗಳ ಭ್ರಮೆಯಲ್ಲಿ ಸಿಕ್ಕಿ
ನಿಮ್ಮನ್ನು ನೆನೆಸಲಿಲ್ಲ. ಈಗ ನಿಮ್ಮ ಮೇಲೆ ನನಗೆ ನಿಮ್ಮ ಪಾದಗಳನ್ನು ಬಿಡುವುದಿಲ್ಲ ಅಂತಾನೆ. ನನಗೆ ಆಶೀರ್ವದಿಸಿ. ಅವ್ರು ಗುರುಗಳು ಆಶೀರ್ವಾದ ಮಾಡ್ತಾರೆ, ಅಭಿಲಾಷ ಸಿದ್ಧಿರಸ್ತು ಅಂತಾರೆ. ಆಗ ರಾಜ ತನ್ನನ್ನು ಬಾಧಿಸುತ್ತಿರುವ ಆ ಋಣವನ್ನು ತೋರಿಸ್ತಾನೆ. ಗುರು ಇದನ್ನು ತಗ್ಗಿಸಿ ಕೊಡಿ ಅಂತಾನೆ, ತಗ್ಗಿಸಿ ಅಂತ ಹೇಳ್ತಾನೆ. ತಗ್ಗಿಸಿರಿ ಎಂದು ಬೇಡ್ಕೊಳ್ತಾನೆ. ಸ್ವಾಮಿ ಎಲ್ಲಿ ನೋಡೋಣ ಋಣ ಅಂತಾರೆ. ಅಷ್ಟರದ್ದು ನೋಡ್ತಾನೆ, ಅದು ಗುರು ಇರೋದಿಲ್ಲ. ಸಂತೋಷದಿಂದ ನಮಸ್ಕಾರ ಮಾಡ್ತಾನೆ. ಸ್ವಾಮಿ ಅಂತಾರೆ, ಏನಯ್ಯ ನಿನ್ನ ರಾಜಭೋಗಗಳನ್ನೆಲ್ಲ ಮನಸ್ಫೂರ್ತಿಯಾಗಿ ಅನುಭವಿಸಿದ್ಯಾ ಅಂತಾನೆ ರಾಜ. ನಾವು ಬಹುಕಾಲ ರಾಜವಾಳಿದೆ. ನೀವು ಪ್ರಸಾದಿಸಿದ ಈ ರಾಜ್ಯವನ್ನು ಮಕ್ಕಳು ಮೊಮ್ಮಕ್ಕಳನ್ನು ನಿಮಗೆ ತೋರಿಸಬೇಕೆಂದಿದ್ದೇನೆ. ನಾನು ನಿಮ್ಮ ಸೇವಕ ರಜಕನೇ ಅಂತಾನೆ. ನಾನು ಸರ್ವಸ್ವವನ್ನು ಬಿಟ್ಟು ನಿಮ್ಮ ಪಾದಗಳ ಏನಾದರೂ ಕೋರಿಕೆ ಕೇಳ್ತಾರೆ ಅವ್ರು, ಏನಿದೆಯಾ ಅಂತ. ನಿಮ್ಮ ಪಾದ ಸೇವೆ ಮಾಡೋದೊಂದೇ ಕೋರಿಕೆ ನಂದಿದು. ಇದು ನನ್ನ ಕೋರಿಕೆ. ನೀವು ನಮ್ಮ ರಾಜ್ಯಕ್ಕೆ ಬಂದು ನೋಡಿಕೊಂಡು ಬನ್ನಿ, ನೋಡಿ ತೋರಿಸ್ಬೇಕಾಗಿದೆ, ಅದು ಒಂದು ಕೋರಿಕೆ ಅಂತಾನೆ. ಆವಾಗ ಗುರುಗಳಂತಾರೆ, ನಿಮ್ಮ ಮತಸ್ಥರು ಗೋಹತ್ಯೆ ಮಾಡ್ತಾರೆ, ನಮಗದು ಆಗಲ್ಲ, ನಾವು ಅದನ್ನು ನಮ್ಗೆ ಸರಿ ಹೋಗಲ್ಲ ಅಂತಾರೆ. ಇಲ್ಲ, ಅದನ್ನು ನಿಲ್ಲಿಸುತ್ತೇನೆ ಗೋಹತ್ಯೆಯನ್ನು ಅಂತ ಹೇಳ್ತಾನೆ ರಾಜ. ಬೃಹಸ್ಪತಿ ಸಿಂಹರಾಶಿಯಲ್ಲಿ ಪ್ರವೇಶಿಸುತ್ತಲೂ ಗೋದಾವರಿ ಸೇರಿ ನದಿ ಸೇರಿ ಯಾರಿಗೂ ಕಾಣಿಸುವಾಗಿ ಹೋಗುವುದೇ ಒಳ್ಳೆಯದು ಎಂದು ಯೋಚಿಸಿ ರಾಜನ ಕೋರಿಕೆಯನ್ನು ಒಪ್ಕೋತಾರೆ ಗುರುಗಳು. ಗುರುಗಳಂತಾರೆ, ನೀನು ಕೂಡ ಕುದುರೆ ಮೇಲೆ ಕೂತು ನಡಿ ಅಂತಾರೆ. ಅವನು ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲರೂ ನೋಡಿದರೆ ಇವನು ಒಬ್ಬ ಬ್ರಾಹ್ಮಣನಿಗೆ ದಾಸನಾಗಿದ್ದಾನೆ ಅಂತ ನಿಂದನೆ ಮಾಡ್ತಾರೆ, ನಗ್ತಾರೆ ಅಂತಾರೆ. ಯಾರೇನಾದರೂ ಅನ್ಲಿ ಗುರುಗಳೇ ಅಂತಾನೆ ಅವನು ರಾಜ. ಇನ್ನೂ ಬಹಳ ದೂರ ಹೋಗಬೇಕು, ಈ ಕುದುರೆ ಹತ್ಕೋ ಅಂದಾಗ ಇವ್ರನ್ನ ವಾಹನದಲ್ಲಿ ಕೂಡಿಸಿ ತಾನು ಕುದುರೆ ಮೇಲೆ ಹತ್ಕೋತಾನೆ. ಗುರುಗಳು ಹೇಳ್ತಾರೆ, ನಾವು ಮೊದಲು ಅನುಷ್ಠಾನ ಮಾಡಬೇಕು, ಅದಕ್ಕೆ ನೀನು ಹಿಂದೆ ಬಾ, ನಾವು ಮೊದಲು ಮುಂದೆ ಹೋಗ್ತೀವಿ, ನಮ್ಮನ್ನು ನೀನು ಪಾಪನಾಶ ತೀರ್ಥದಲ್ಲಿ ಕಾಣು ಅಂತಾರೆ. ಇನ್ನೂ ಸ್ವಲ್ಪ ಪಾಪನಾಶ ತೀರಾ ದೂರ ಇದೆ. ಅಲ್ಲಿ ಗುರುಗಳು ಅನುಷ್ಠಾನಕ್ಕೂ ಪ್ರಾರಂಭಿಸಿ ಅಲ್ಲಿ ಸಾಯಂ ದೇವನ ಮಗ ನಾಗನಾಥ ಬಂದು ಸ್ವಾಮಿಯ ದರ್ಶನ ಮಾಡ್ತಾನೆ. ಶಿಷ್ಯ ಸಮೇತ ಮನೆಗೆ ಕರೆದುಕೊಂಡು ಹೋಗಿ ಪಾದ ಪೂಜೆ ಮಾಡಿ ಭಿಕ್ಷೆ ಕೊಡ್ತಾನೆ. ನಂತರ ಶಿಷ್ಯರನ್ನು ಒಡನೆ ಸೇರಿ ತೀರ್ಥದ ಹತ್ತಿರ ಬಂದು ಭದ್ರಾಸನದಲ್ಲಿ ಕೂತ್ಕೋತಾರೆ ಗುರುಗಳು. ನಂತರ ಯವನರಾಜ ಅಲ್ಲಿ ತೀರ್ಥಕ್ಕೆ ಬರ್ತಾನೆ. ಸ್ವಾಮಿಯನ್ನು ಆಹ್ವಾನಿಸಿ ತನ್ನ ನಗರಕ್ಕೆ ಬರಬೇಕಂತಾನೆ. ಅವ್ರ ನಗರಗಳನ್ನು ಅಲಂಕರಿಸಿರ್ತಾರೆ. ಬೀದಿಗಳಲ್ಲಿ ಸ್ವಾಮಿ ಮತ್ತು ಶಿಷ್ಯರನ್ನು ವಾರದಲ್ಲಿ ಕೂಡಿಸಿಕೊಂಡು ತಾನು ನಡೆದುಕೊಂಡು ಹೋಗ್ತಾ ಇರ್ತಾನೆ ಮೆರವಣಿಗೆಯಲ್ಲಿ. ಕಾಲ್ನಡಿಗೆಯಲ್ಲಿ ಹೋಗುವಾಗ ಯವನರು ಅಂತ ಇರ್ತಾರೆ, ಇದೇನು ವಿಚಿತ್ರ ಈ ರಾಜಂದು ಅಂತಾರೆ. ರಾಜ ಹೆಜ್ಜೆಗೂ ಆರತಿಗಳನ್ನು ಮಾಡಿ ಡೋಲು ಮೃದಂಗ ವಾದ್ಯ ಘೋಷದಿಂದ ನೂರಾರು ಆನೆಗಳು ಕುದುರೆಗಳು ಮೆರವಣಿಗೆ ಹೊಂದಿದೆ. ವಂದಿ ಮಾಗದರು ಜೋರಾಗಿ ಸ್ವಾಮಿ ಕೀರ್ತನೆ ಸ್ತುತಿಸುತ್ತಿದ್ದಾರೆ. ದಾರಿಯುದ್ದಕ್ಕೂ ರತ್ನ ಹೂವು ಸೇರಿಸಿ ಚೆಲ್ಲುತ್ತಿದ್ದಾರೆ. ಆ ರಾಜನಗರ ಬೀದಿಗಳಲ್ಲಿ ಕರೆದುಕೊಂಡು ಹೋದ ಪಲ್ಲಕ್ಕಿಯನ್ನು ರಾಜಭವನ ಹತ್ತಿರ ನೂತನ ವಸ್ತ್ರ ಹಾಕಿದ ಗುರುಗಳು ನಡಿಬೇಕಾದ್ರಲ್ಲಿ. ಆಮೇಲೆ ಒಳಗೆ ಕರೆದುಕೊಂಡು ಹೋಗಿ ಸ್ವರ್ಣ ಸಿಂಹಾಸನದ ಮೇಲೆ ಗುರುಗಳನ್ನು ಕೂಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೀಸಣಿಗೆಯಿಂದ ಬೀಸುತ್ತಾ ತನ್ನ ರಾಣಿಯರು, ಅಂತಃಪುರದ ಕಾಂತೆಯರು, ರಾಜಕುಮಾರಿಯರನ್ನು ಕರೆದುಕೊಂಡು ಪಾದಪೂಜೆ ಮಾಡಿಸಿದ. ಇನ್ನೇನಾದರೂ ಕೋರಿಕೆ ಇದೆಯಾ ಅಂತ ಕೇಳ್ತಾರೆ ಗುರುಗಳು. ಅವನು ಹೇಳ್ತಾನೆ, ಇದೇ ನನ್ನ ಕೋರಿಕೆ, ನೀವು ನನ್ನ ರಾಜವೈಭವವನ್ನು ತೋರಿಸಬೇಕಾಗಿತ್ತು. ಮತ್ತು ಇನ್ನೂ ಏನು ಕೋರಿಕೆ ಇದೆ ಅಂದರೆ, ನಾನು ನಿರಂತರ ನಿಮ್ಮ ಪಾದ ಸೇವೆ ಮಾಡಬೇಕು ಅಂದಾಗ ಗುರುಗಳು ಹೇಳ್ತಾರೆ, ನೀವು ರಾಜ್ಯಭಾರವನ್ನು ನಿಮ್ಮ ಮಕ್ಕಳಿಗೆ ಒಪ್ಪಿಸಿ ಶ್ರೀಶೈಲಕ್ಕೆ ಬಾ, ನಾವು ಸ್ವಲ್ಪ ಗಂಧರ್ವಪುರಕ್ಕೆ ಹೋಗಿ ಶ್ರೀಶೈಲದಲ್ಲಿ ನಿಮಗೆ ಮತ್ತೆ ಭೇಟಿಯಾಗುತ್ತೆ ನಿನಗೆ ಅಂತ ಹೇಳ್ತಾರೆ. ಗುರು ಶಿಷ್ಯರೊಡನೆ ಗೋದಾವರಿ ಯಾತ್ರೆ ಮಾಡುತ್ತಾ ಹೊರಟರು. ನದಿಯಲ್ಲಿ ಸ್ನಾನ ಮಾಡಿ ಭೀಮಾಮರಜ ಸಂಗಮವನ್ನು ಸೇರಿದರು.
ಗಂಧರ್ವ ಪುರವಾಸಿಗಳ ಗುರುಗಳನ್ನು ಎದುರುಗೊಂಡು ಸ್ತುತಿಸಿ ಪೂಜೆ ಮಾಡಿದರು. ಗುರುಗಳು ಹೇಳ್ತಾರೆ, ಮಕ್ಕಳಿರ, ಇನ್ನು ಮುಂದೆ ದೇಶವೆಲ್ಲ ಕಲಿಯುಗದ ದೋಷಗಳಿಗೆ ನಿಲಯವಾಗುತ್ತದೆ. ನಾವು ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುತ್ತೇವೆ. ಆದರೂ ಭಕ್ತರನ್ನು ರಕ್ಷಿಸಲು ವಾಸ್ತವದಲ್ಲಿ ಗುಪ್ತದಿಂದ ಇಲ್ಲೇ ಇರುತ್ತೇವೆ. ಧರ್ಮ ದಿನ ದಿನಕ್ಕೂ ಕ್ಷೀಣಿಸುತ್ತದೆ. ಅನೇಕ ಹೀನರು ಬರುತ್ತಾರೆ. ಆದ್ದರಿಂದ ನಾವು ನಮ್ಮ ರೂಪವನ್ನು ಗುಪ್ತ ಮಾಡುತ್ತೇವೆ. ಎಲ್ಲರೂ ದುಃಖದಿಂದ ಬೊಂಬೆಗಳಂತೆ ನಿಂತು ಬಿಟ್ಟೆವು ಅಂತ ಸಿದ್ಧಿಗಳು ಹೇಳ್ತಾರೆ. ಆ ದಿನವರೆಗೂ ಮಾನವಾಕಾರ ಕಾಣಿಸುತ್ತಿದ್ದ ತ್ರಿಮೂರ್ತಿ ಅವತಾರ ಆನಂತರ ತಮ್ಮ ಸ್ಥೂಲ ರೂಪವನ್ನು ಗುಪ್ತ ಮಾಡಿದರು. ಇಂದಿಗೂ ಈ ಗಂಧರ್ವಪುರದಲ್ಲಿ ಅವರನ್ನು ವಿಶ್ವಾಸದಿಂದ ಭಜಿಸಿದವರಿಗೆ ಅವರವರ ಕೋರಿಕೆ ತೀರುತ್ತದೆ. ಇಲ್ಲಿಗೆ 50ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತಿಯ ನಮಃ. ತಾವು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. 51ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.